ಎಂಥ ಹೈವೇ ರೋಡ್ ಅಂತ ಅಂದರೆ ಇಲ್ಲಿ ಏನಾರ ಬಿದ್ದರೆ ಬೇರೆ ಲೆವೆಲ್. ತಿರ್ಗಾ ಹೋಗಿ ಪಂಚಾಯ್ತಿಗೆ ಹೇಳ್ಬೇಕೇನೋ. ಅಲ್ಲಿ ಪಿ ಡಿ ಒ ಸರ್ ನಿಮ್ಗೆ ಅರ್ಥ ಆಗಲ್ವಾ? ಕೆಲಸ ಮಾಡಿಸಿರ್ತಾರೆ. ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಇಲ್ಲಪ್ಪ ಹಿಂಗೆ ಹೋಯ್ತಾ ಇದ್ದೀನಿ ಅಂತ ಅಂದರೆ ನನ್ನ ಮಚ್ಚ ಏನೋ ಹೊಲ್ದ ಹತ್ರ ಪೈಪ್ ಹಾಕ್ಬೇಕಂತೆ, ಅದಕ್ಕೇ ಹೆಲ್ಪ್ ಮಾಡ್ಬಾ ಅಂತ ಅಂದರೆ ಹೋಯ್ತಾ ಇದ್ದೀನಿ. ನಮ್ಮ ಊರೊಳಗಡೆ ಹೋಗ್ತಾ ಇದ್ದೀನಿ. ಹಾಂ, ಎಷ್ಟೇ ಬೈದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ ನಮ್ಮೂರ ಕಡೆ. ನೋಡಿ ಹೆಂಗೈತೆ ರೋಡೆಲ್ಲ, ಹಂಗೆ ಬಿದ್ದದೆ. ಮೋರಿ ಕ್ಲೀನ್ ಮಾಡವ್ರೆ. ಮೋರಿಯ ಕ್ಲೀನ್ ಮಾಡಿಬಿಟ್ಟು ಹಂಗೆ ಬಿಟ್ಟವ್ರೆ. ಹೈವೇ ರೋಡು. ಎಂಥ ಹೈವೇ ರೋಡ್ ಅಂತ ಅಂದರೆ ಇಲ್ಲಿ ಏನಾರ ಬಿದ್ದರೆ ಬೇರೆ ಲೆವೆಲ್. ಅಲ್ಲಿ ಗುಂಡಿ ಇತ್ತಲ್ಲ, ಅದನ್ನ ಹೆಂಗೋ ಮುಚ್ಚಿಸ್ತೋ ಅವತ್ತು ಇಲ್ಲಿ ಮೋರಿ ಕ್ಲೀನ್ ಮಾಡೋಕ್ಕೆ ಬಂದಾಗ. ಅವತ್ತು ಹೇಳಿದ್ರು ಏನು ಮೋರಿ ಕ್ಲೀನ್ ಮಾಡದೆ ಅಡಿಕೆ ಎಲ್ಲನೂ ಎತ್ತಿಸ್ಬಿಡ್ತೀವಿ ಅಂತವ. ನೋಡ್ರಿ ಹೆಂಗೆ ಬಿದ್ದೈತೆ ಅಂತವ ಅಲ್ಲೇ. ಅರ್ಧ ಕೋಳಿ ಕೆರ್ದಿ ಅಲ್ಲೊಳಗಡೆ ತುಂಬಿಟ್ಟವೆ. ಇನ್ನೇನು ಎತ್ತಾಕ್ಸೋರೋ ಗೊತ್ತಿಲ್ಲ. ತಿರ್ಗಾ ಹೋಗಿ ಪಂಚಾಯ್ತಿಗೆ ಹೇಳ್ಬೇಕೇನೋ. ಸಾರ್ ಹಿಂಗೆ ಬಂದು ಕೆಲಸ ಮಾಡಿಸಿದ್ರಿ, ಕೆಲಸ ಮಾಡಾದ್ಮೇಲೆ ಹಂಗೆ ಹೊಂಟೋಗಿದ್ದೀರಿ. ಈ ಕೆಲಸ ಯಾವನ್ ಮಾಡ್ತಾರೆ ಸಾರ್? ನಮಗೆ ಏನಾರ ಕೊಟ್ಬಿಡ್ರಿ ಕೂಲಿನ, ನಾವೇ ಮಾಡಿಬಿಡ್ತೀವಿ ಅಂತ ಹೇಳ್ಬೇಕೇನೋ. ಅಜ್ಜಿನ ಬಡಿಯ ಎಷ್ಟು ಉಗಿಬೇಕೋ ಗೊತ್ತಿಲ್ಲ. ಅಲ್ಲ, ಒಂದು ಕೆಲಸ ಮಾಡಾದ್ಮೇಲೆ ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಬೇಕಂತ ಪರಿಜ್ಞಾನ ಬೇಡವೆ ಅವ್ರಿಗೆ? ಅಲ್ಲ, ಕಷ್ಟ ಬಿದ್ದು ಮಾಡಿರ್ತಾರೆ. ಈಗ ತಿರ್ಗಾ ಕೋಳಿಗಳೆಲ್ಲ ತುಂಬಿ ಕೆರೆದಿ ಅದರೊಳಗೆ ತುಂಬಿದ್ರೆ ಏನು ಪ್ರಯೋಜನ ಬಂತು? ಎಷ್ಟು ಹೇಳಬೇಕು, ಎಷ್ಟು ಉಗಿಬೇಕು? ನೋಡ್ತೀನಿ, ಒಂದು 2 ದಿನ ನೋಡ್ತೀನಿ, ಸೀರಿಯಸ್ ಆಗಿ ಒಂದು 2-3 ದಿನ ನೋಡ್ತೀನಿ. ಅದನ್ನೇನಾರ ಕಂಪ್ಲೀಟ್ ಮಾಡಿಲ್ಲ ಅಂದ್ಕೊಳ್ರಿ, ಹೋಯ್ತೀನಿ ಧರಣಿ ಕೊಡ್ತೀನಿ. ಎಲ್ಲಿ ಪಂಚಾಯ್ತಿ ಮುಂದ್ಬಿಟ್ಟು ಅದು ಏನು ಮಾಡಿಲ್ಲ ಅಂತವ. ನಾನು ಒಬ್ಬನೇ ಹೋಗಲ್ಲ, ನಾನು ಯಾರನ್ನು ಕರ್ಕೊಂಡು ಹೋಗ್ಬೇಕಂತ ನಂಗೆ ಗೊತ್ತು, ಕರ್ಕೊಂಡು ಹೋಗ್ತೀನಿ. ಅವ್ರು ಬರಲಿಲ್ಲ ಅಂತಾರೆ, ಒಬ್ಬನೇ ಹೋಗ್ತೀನಿ. ಅದೇನು ಸರ್ಕಾರಗಳು, ಅದೇನು ಪಂಚಾಯ್ತಿನೋ ಒಂದೂ ಅರ್ಥ ಆಗಲ್ಲ. ಹೋಗು ಅಲ್ಲಿ ಪಿ ಡಿ ಒ ಸರ್ ನಿಮ್ಗೆ ಅರ್ಥ ಆಗಲ್ವಾ? ಕೆಲಸ ಮಾಡಿಸಿರ್ತಾರೆ, ಅದನ್ನು ಒಂದು ಕೇಳೋದು ಬೇಡವಾ ನೀವು? ಅಲ್ಲಿ ಕೆಲಸ ಮಾಡಿದ್ದೀರಲ್ಲಪ್ಪ, ಏನಪ್ಪ ಎಲ್ಲ ಫುಲ್ ಕಂಪ್ಲೀಟ್ ಆಗೈತೆ ಅಂತ ಕೇಳೋಕ್ಕೆ ಬೇಡವೇ? ಆಫ್ ರೋಡ್ ಲಲಿನೂ ಹಾಕ ಬರ್ಬೇಕಾ? ಈಗ ಇದಕ್ಕೇನು ಮಾಡ್ತಾಯಿದ್ದಿ? ಟೊಮೆಟೊ ಸಾತೆ ಅಂದಲ್ಲ ಬಸುಡಿಕೆ. ಓಹೋ, ಅದು ಸಾತೆ. ಇದಕ್ಕೆ ಟೊಮೊಟೊ, ಅದಕ್ಕೆ ಸಾತೆ. ಇತ್ತುದಿದು ಹಾಕೋ ಕರಿಯ. ಊರು ನಮ್ಮ ಜಿಜಿ ಇವರು. ಜಿಜಿ ಅಲ್ಲ, ಜಿ ಕೊರಿ. ಹಾಂ, ಮತ್ತೆ ಮಿಷಿನ್ ಬೇರೆ ಬೇಕು ಇದಕ್ಕೆ. ರಬ್ಬಲೆಲ್ಲ ಇಲ್ಲವೇ. ಈ ಲಬ್ಬಲ್ನ ಆ ತೂತುವಲಕ್ಕೆ ಇಕ್ಬಿಟ್ಟು ಈ ಪೈಪ್ನ ಹಿಂಗೆ ತಿಗಳ್ಬೇಕು. ಹಿಂಗೆ ಹಾಕ್ಬಿಟ್ಟು ಇಲ್ಲದಲ್ಲ, ಇದನ್ನ ಹಿಂಗೆ ಹಾಕಿ ಫುಲ್ಲು ಫೋರ್ಸ್ ಮಾಡಿ ಕೈ ಹಿಂಗೆ ಚೇತ್ಬಿಡೋದು ಅಷ್ಟೇ, ಮುಗೀತು. ಕರೆ ತಗೋದಕ್ಕೆ ಹಾಕ್ಲಾ? ಅಲ್ಲ ಮಚ್ಚ, ಈಗ
ಈ ಅಲ್ಲಿ ಮೋರಿ ಎಲ್ಲ ಕ್ಲೀನ್ ಮಾಡೋದೆ. ಹಾಂ, ಕ್ಲೀನ್ ಮಾಡಾದ್ಮೇಲೆ ಅದನ್ನ ಅಚ್ಚುಕಟ್ಟಾಗಿ ಮಾಡಬೇಕಂತ ಪರಿಜ್ಞಾನ ಬೇಡವೇನೋ? ಬೇಕಪ್ಪ. ಉಗಿ ಉಗಿ ಮಕ್ಕುಗಿ ಎಷ್ಟು ಅಂತ ಉಗಿಯೋದೋ ಗೊತ್ತಿಲ್ಲ ಇವ್ರಿಗೆ. ಉಗ್ದು 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 ನಮ್ಮ ಬಾಯಿ ಹೊಲ್ಸಾಗದೆ ಹೊರ್ತು. ಅದಕ್ಕೆ ನಾನು ಒಂದು ವಿಡಿಯೋ ಮಾಡ್ತಾವನಿ ಈಗ ಹಾಕ್ತೀನಿ. ಏನಾರ ಇನ್ನೊಂದು 3 ದಿನ ವರ್ಷ ಕ್ಲಿಯರ್ ಮಾಡ್ತಿಲ್ಲ ಅನ್ಕೋ, ಮಾತ್ಕೊಳೆ ಬೇರೆ ಆಡ್ತೀನಿ. ಹಲೋ ಏನ ಬಂದು ಏನು ಉದುರಿಸ್ತಾ ಇದ್ದೀರಾ ನೀನು? ಯಾರು? ನೀನು. ನಾನು ಇಲ್ಲಿ ಆಗ್ತಾರವಾ ಲೌಡೆ ಇನ್ಗುಟ್ ಅದಲ್ಲ ಎತ್ಕೊಳ್ಳ. ಹಾಂ, ಈಗ ತಿರ್ಸ್ಲಾ ನಲಿತಾವು ಹಿಂಗೆ ಇಲ್ಲ ಇಲ್ಲ. ಬಿಡ ಹೋಯ್ತು ಅವ್ವ ಕಾಕಾ. ಬೆಳಗ್ಗೆ ಬೋಚ್ ಹುಡಿಕೆ ನನ್ನ ಮಗ ನನಗೆ ಎಂಥ ಕೆಲಸ ಕೊಡ್ತಾನೆ ಇವನು. ಹಾಂ ಜಜ್ಜಿ, ಏನದು ಏನದು ಏನದು? 2 ಕರಿ ಬಂಡೆ ಕಾಣಿಸ್ತಿದ್ಯಾ? ಇದೆ ಬುಮ್ಮ ಎಲ್ಲ ಪೂಮ ಕೇಳಿದ್ಯಾ? ಕಲಿಯ ಬಂದ ಬಾ ಕಲಿಯ, ಬಾ ಕಲಿಯ, ಸುಮ್ಮನೆ ಪೇಪರ್ ಬಾ ಕಲಿಯ ಕಲಿಯ, ಬಾಲಾಡ್ಕಡೆ ಏಯ್ ಬಾ ಕಲಿಯ. ಜಜ್ಜಿ ನಿನ್ನೆಲ್ಲ ಕರಿಯ ಅಂತಾರದು ನಾಯಿನ. ನಡಿ ಹೋಗ ಹಂಗೆ ಮಾಡೋಣ, ಪ್ರಯತ್ನ ಮಾಡೋಣ. ನಿನ್ನಂಗೆ ಸಾವಿರಾರು ಜನ ಲಕ್ಷಾಂತರ ಜನ ರೈತರವ್ರೆ. ಹಾಂ, ಹೇಳ್ತೀಯ ಇದೊಂದು ಬೆಳೆ ಕೈ ಹಿಡಿದು ಬಿಟ್ರೆ ಒಂದು ಬೆಳೆ ಕೈ ಬಿಡಿದು ಬಿಡ್ತೀನಿ ಅಂತ ಹೇಳ್ತೀಯ. ನೀನು ಅದನ್ನೇ ಹೇಳ್ತಾ ಇರ್ತೀಯ, ಬಟ್ ಅವರು ಅದೇ ಹೇಳ್ತಾ ಇರ್ತಾರೆ. ಅವರು ಅದೇ ಹಾಕ್ತಾರೆ, ನೀನು ಅದೇ ಹಾಕ್ತೀಯ. ಎಲ್ಲ ತಗೊಂಡೋಗಿ ಒಂದೇ ಸತಿ ಗುಡ್ಡೆ ಹಾಕಿದ್ರೆ ಅಲ್ಲಿರೋ ರೈಟು ಇಲ್ಲಿ ಬಂದು ನಿಂತ್ಕೊತದೆ. ಅದಕ್ಕೆ ಕಣ ಬೇರೆ 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 ಥರ ಮಾಡಬೇಕು. ಎಲ್ಲ ಒಂದೇ ರೀತಿ ಮಾಡಿಬಿಟ್ರು ಬರೀ ಟೊಮೊಟೊನೇ ಬೆಳಕು ಹೋದರೆ ಎಷ್ಟು ಜನ ಲಾಸ್ ಆಯ್ತಾರೆ ಗೊತ್ತೇನೋ ರೈತರು. ಯಾವಾಗ ಕಲಿತೀರೋ ಬುದ್ಧಿಯಾ? ವ್ಯವಸಾಯ ನಿಮ್ಮ ಮನೆಕಾಯ, ವ್ಯವಸಾಯ ನಿಮ್ಮ ಅಕ್ಸಾಯ. ಮನೆಕಾಯನೂ ಆಗೋಯ್ತದೆ, ಮಕ್ಸಾಯನೂ ಆಗೋಯ್ತದೆ, ಎಲ್ಲ ಆಗೋಯ್ತದೆ. ಹಾಂ, ಎಲ್ಲ ಕಷ್ಟಪಟ್ಟು ದುಡಿತೀರಾ, ಅದನ್ನು ದುಡಿಯೋದು ಒಳ್ಳೆ ರೀತಿಲಿ ದುಡಿದು ತಲೆ ಉಪಯೋಗಿಸ್ಕೊಂಡು ಮಾಡಿದ್ರೆ ಬೆಜ್ಜನ್ ಮಾಡ್ಬೋದು. ರೈತರು ಇದರಲ್ಲಿ ಲಾಟ್ರಿ ಹೊಡಿತದೆ ಅಂದ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ತಗೊಂಡೋಗಿ ಹಾಕಿ ಲಾಸ್ ಮಾಡ್ಕೊಂಬಿಡೋದು. ಬೆಳೆ ಯಾಕೆ ರೈಟ್ ಆಯ್ತಲ್ಲ? ಇಲ್ಲ, ರೈತರು 90% ಬರೀ ಟೊಮೊಟೊನೇ ಹಾಕಿದ್ರೆ ಎಲ್ಲ ರೈಟ್ ಆಯ್ತದಲೇ. ಜಾಕ್ಪಟ್ ಹೊಡಿತದೆ ಅಂದ್ಬಿಟ್ಟು ಹಾಕ್ಬಿಟ್ರೆ ಹೆಂಗಪ್ಪ ಕತೆ? ನಿನ್ನಂಗೆ ಬೇರೆಯವರು ಹಾಕ್ತಾರೆ ಇರ್ತಾರೆ, ಅಣ್ಣ ಈ ಸತಿ ಹೊಡೆದು ಬಿಡ್ಬೇಕಣ್ಣ ಲಕ್ಷಾಂತರ ರೂಪಾಯಿ ಅಂತವ. ನೀನು ತಗೊಂಡಾಗ ಅಲ್ಲಿಗೆ ಹಾಕ್ತೀಯ, ಅವನು ತಗೊಬಂದು ಮಾರ್ಕೆಟ್ಗೆ ಹಾಕೋದು. ಒಂದೇ ಟೈಮ್ ತಗೊಬಂದು ಹಾಕಿದ್ರೆ 10 ರೂಪಾಯಿ ಇರೋದು 4 ರೂಪಾಯಿ ಬಂದು ನಿಂತ್ಕೊತದೆ. ಆಗೇನು ಮಾಡ್ತೀಯ? ಪ್ರಾಣ ಕಳ್ಕೊಳ್ಳೋದು. ರೈತರು ಅದನ್ನೇ ಮಾಡ್ತಾರೋದೀಗ. ಇಷ್ಟೇ ಕೆಲಸ. ಈಗ ಮಾಡಿದ್ವಲ್ಲ ಕೆಲಸನ, ಇದು ನೆನ್ನೆ ಸಂಜೆನೇ ಮಾಡಬೇಕಾಗಿತ್ತು. ನನ್ನ ಮಚ್ಚನ ನಾನು ಅಲ್ಲಿ ವೀಡಿಯೋ ಮಾಡೋದೇ ಕರ್ಕೊಂಡೋಗಿದ್ದೆ ಬೇಕು ಅಂದ್ಬಿಟ್ಟು. ಅದಕ್ಕೋಸ್ಕರ ಇದು ಪೆಂಡಿಂಗ್ ಉಳಿಸಿದ್ದ ಅವನು. ಅದಕ್ಕೇ ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡಬೇಕು ಅಂದ್ಬಿಟ್ಟು ಬಂದು ನಾನೇ ಹೆಲ್ಪ್ ಮಾಡಿದೆ ಅಷ್ಟೇ. ಎಲ್ಲ ಮುಗೀತು ಕೆಲಸ. ಇಲ್ಲಿಂದ ಅಲ್ಲಿ ಗಂಟನೂ ಜಾಯಿಂಟ್ ಮಾಡಿದ್ದೀವಿ, ಮತ್ತು ಎಲ್ಲ ಸೇರಿಸ್ಬಿಟ್ಟಿದ್ದೀವಿ. ಇನ್ನೇನು ಇಲ್ಲ, ಕಲೆಕ್ಷನ್ ಕೊಟ್ಬಿಟ್ಟು ನೀರಾನ್ ಮಾಡ್ಬೇಕು ಅಷ್ಟೇ. ಪರವಾಗಿಲ್ಲ, ಚೆನ್ನಾಗೇ ಕೆಲಸ ಮಾಡ್ತಾನೆ ನಮ್ಮ ಮಚ್ಚ. ತುಂಬಾ ಶ್ರಮ ಪಡ್ತಾನೆ, ಬಟ್ ಶ್ರಮ ಪಟ್ಟರೆ ಅದಕ್ಕೆ ಬೆಲೆ ಸಿಗ್ತಿಲ್ಲ. ಇಲ್ಲಿ ಮಾಡ್ತಾನೆ, ಇದು ಮಾಡವನೆ, ಇಲ್ಲಿ ಮೇಲ್ಗಡೆ ಕೋಸ್ ಹಾಕವನೆ, ಬೇಜಾನು ಮಾಡ್ತಾನೆ ವ್ಯವಸಾಯನ. ಅದರಲ್ಲಿ 2 ಮಾತೇ ಇಲ್ಲ. ಆದರೆ ಏನಪ್ಪ ಅಂತ ಅಂದರೆ
ಅವ್ನು ಹಾಕಿದ್ದ ಬೆಳೆಗೆ ಬೆಲೆ ಕರೆಕ್ಟಾಗಿ ಸಿಗ್ತಿಲ್ಲ. ಈಗ ಸ್ವಲ್ಪ ದಿನ ಆಗ್ತಾ ಹೆಂಗೆ ಬಂದೈತೆ ನೋಡ್ರಿ ಅಲ್ಲೇ ಕೋಸು ಸಖತ್ತ ಬಂದೈತೆ. ಚೆನ್ನಾಗಿ ಮೇಂಟೈನ್ ಮಾಡ್ತಾವನೆ. ಆಲೆ ರಿಂಗ್ ಕಟ್ತಾವೆ ನೋಡ್ರಿ, ರಿಂಗ್ ಬತ್ತೈತೆ ಆಲೆ. ಇಲ್ಲಿಂದ ಅಲ್ಲಿ ಗಂಟ ಮಾಡವನೆ. ರವೆ ಹೊಡ್ಬಿಟ್ಟು ಕೂದಾಸ್ಬಿಟ್ಟಾಯ್ತು. तुरको मजा निदान तुरको निदान के बोली 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 ठीक है. ಕೆಲಸ ಎಲ್ಲ ಮುಗೀತು. ಶಿಸ್ತಾಗಿ ಈಗ ಮನೆ ಕಡೆ ಹೊರಡೋದೆ. ದಡಿ ನಮಗೆ ಹೆಂಗೆ ಹೋಯ್ದವಳು, ಆನೆ ಹೋದ ನಂಗೆ ಹೋಯ್ತಾನೆ. ಏನು ಹೇಳೋದಪ್ಪ ಅಂತ ಅಂದರೆ ಇವನ ಬಗ್ಗೆ, ಅರ್ಜೆಂಟ್ ಎಲ್ಲಾರ ಏನಾರ ಕೆಲಸ ಆಗಬೇಕು ಅಂತ ಅಂದರೆ ಪಟ್ಟಣ ಬರ್ತಾನೆ. ಅದಕ್ಕೇ ನಾವು ಅವನ ಥರನೇ ಹೋಗ್ಬೇಕು ಅವನ ಕೆಲಸಕ್ಕೆ ಅಂದ್ಬಿಟ್ಟು ಸದ್ಯಕ್ಕೆ ಒಂದು ಕೆಲಸ ಮಾಡಿಕೊಟ್ಟು ಜೊತೆಗೆ. ತುಂಬ ಒಳ್ಳೆಯವನು ನನ್ನ ಮಚ್ಚ. ಒಂದೊಂದು ಸಲ ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತಾನೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಿಲ್ಲ. ಹೆಂಗೆ ಮಾಡಿಕೊಂಡು ನೋಡು ರೋಡ, ಆಫ್ ರೋಡು ಅಬ್ಬಬ್ಬಬ್ಬಬ್ಬಬ್ಬ. ಈ ಗುಂಡಿ ಒಳಗೆ ಬಿಟ್ರೆ ನಾನು ಆ ಹೊಲ್ದೊಳಗೆ ಹೋಗಿರ್ತೀನಿ, ಗಾಡಿ ಇಲ್ಲೇ ಬಿದ್ದಿರ್ತದೆ. ನೈಟು ದೇವಸ್ಥಾನದ ಒಂದು ವೀಡಿಯೋ ಮಾಡೋಕ್ಕೆ ಹೋಗಿದ್ದು, ಬರೋದೇ ಲೇಟಾಗೋಯ್ತು, 10 ಗಂಟೆ ಆಯಿತು. ಅಯ್ಯೋ, ಅದಿನ್ನೂ ಎಡಿಟ್ ಕೂಡ ಮಾಡಿಲ್ಲ, ಇನ್ನೂ ಹಂಗೆ ಇಕ್ಕಿದ್ದೀನಿ. ಈಗ ಸದ್ಯಕ್ಕೆ ಹೋಗಿ ಕುತ್ಕೊಂಡು ಫಸ್ಟು ಎಡಿಟ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಬೇಕು, ಅದು ಅಪ್ಲೋಡ್ ಮಾಡಬೇಕು. ಯಾವ ಕೆಲಸನೂ ಆಗಿಲ್ಲ. ಹೆಂಗೆ ಬೆಳೆಸ್ಕೊಂಡ ನೋಡಿ ಈ ಕಡೆ ಭತ್ತ. ಎಷ್ಟು ಕಷ್ಟ ಅಲ್ವಾ ನಮ್ಮ ರೈತರ ಕಷ್ಟ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಏನಕ್ಕೆ ಅಂತ ಅಂದರೆ ಮಳೆ ನಂಬ್ಕೊಂಡು ಎಲ್ಲ ಕಡೆನೂ ನಾಟಿ ಮಾಡಿಬಿಟ್ರು. ಅಪ್ಪಿರೋ ಜಾಗಕ್ಕೆ ಕಾವಲೆ ನೀರು ಹೋಗ್ದಿರೋ ಜಾಗಕ್ಕೆ ಅಲ್ಲವ ಅಪ್ಪಲ್ಲಿ ನೀರು ಹೊಡೆದ್ಬಿಟ್ರೆ ನಾಟಿ ಮಾಡಿಬಿಟ್ರು, ಮಳೆ ಬರ್ತದೆ ಅಂದ್ಬಿಟ್ಟು. ಈಗ ಮಳೆ ಕೈ ಕೊಟ್ಬಿಟ್ಟದೆ. ಆದ್ದರಿಂದ ಅದೇ ತಕ್ಷಣ ಹೋಗಿ ಅಲ್ಲೇ ಇಲ್ಲ ಸಿಕ್ಕುದು ಮೋಟ್ರುಗಳನ್ನ ತಗೊಬಂದ್ಬಿಟ್ಟು ಹೊಡಿತಾ ಕೂತೆ ಅವರೇ. ಹಿಂಗೆ ತಳ್ಳು ತಗೊಂಡೋಗು ರುಬ್ಬು, ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಈಗ ಸದ್ಯಕ್ಕಂತೂ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಅವರು. ಹೆವಿ ಕೆಲಸಗಳು, ಯಾವುದಾದ್ರೂ ಎಲ್ಲಾರ ಒಂದು ಹೋಗ್ಬೇಕಾಯ್ತದೆ. ನಿನ್ನೆ ದಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಬಿಟ್ಟು ಬಂದೆ, ಅದಾದಮೇಲೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಸದ್ಯಕ್ಕೆ ಎಡಿಟ್ ಮಾಡ್ಬಿಟ್ಟು ಇವಾಗ ಅಪ್ಲೋಡ್ ಇಕ್ಕಿದ್ದೀನಿ, ಪ್ಲೀಸ್ ಹೋಗಿ ನೋಡಿರಿ, ಸಖತ್ತಾಗೈತೆ ವೀಡಿಯೋ. ಸದ್ಯಕ್ಕೆ ಇವತ್ತು ನನಗೆ ನಮ್ಮ ಹುಲಿ ಹೆಲ್ಪ್ ಮಾಡ್ತಾವನೆ.